ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಜಲ್ದಿ ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಅಂತ ಹೇಳ್ತೀನಿ. ನಾನು ಈ ವ್ಲಾಗ್ನ ಸ್ಟಾರ್ಟ್ ಮಾಡಿರೋ ರೀಸನು ನಮ್ಮ ಚಿಕ್ಕಮ್ಮನ ಮಗಂದು ಮದುವೆ ಆಗಿತ್ತು ರೀಸೆಂಟಾಗಿ. ಸೊ ಮದುಮಕ್ಕಳನ್ನ ಮನೆ ತುಂಬಿಸ್ಕೊಂಡ್ಮೇಲೆ ಒಂದು ಉರುಟಣಿಗೆ ಅಂತ ಹೇಳಿ ಮಾಡ್ತಾರೆ. ಒಂದು ಹಳೆಯದ ಸಂಪ್ರದಾಯ, ಮೊದಲಿಂದನೂ ಮಾಡ್ಕೊಂಡು ಬಂದಿರೋದು. ನಾವೆಲ್ಲರೂ ಸೇರಿರೋ ಕಾರಣ ಈ ಫಂಕ್ಷನ್ನ ಮಾಡೋಣ ಅಂತ ಹೇಳಿ ಮಾಡಿದ್ವಿ. ಅಂದರೆ ಮದುಮಕ್ಕಳಿಗೆ ಒಗಟ ಹೇಳ್ಸೋದು, ಹಾಡು ಆಡಿಸೋದು, ಆಟ ಆಡಿಸೋದು, ಈ ಥರದ್ದನ್ನೆಲ್ಲ ಮಾಡ್ತಾರೆ. ನಾವು ಸ್ವಲ್ಪ ಎಕ್ಸ್ಟ್ರಾ ಡ್ಯಾನ್ಸ್ ಕೂಡ ಮಾಡಿಸಿದ್ವಿ. ಯಾಕೆ ಅಂದರೆ ಅವರು ಮದುವೆಗೋಸ್ಕರ ಆಲ್ರೆಡಿ ರೆಡಿ ಆಗಿದ್ರು ಡ್ಯಾನ್ಸಿಗೆ. ಬಟ್ ಆ ಮದುವೆ ದಿನ ಮಾಡೋಕ್ಕಾಗಲಿಲ್ಲ ಅವರಿಗೆ. ಹಾಗಾಗಿ ಇವತ್ತು ಅದನ್ನು ಮಾಡೋಣ ಅಂತ ಹೇಳಿ ಮಾಡಿಸಿದ್ವಿ. ವಿಘ್ನೇಶ್ವರನಿಗೆ ನಮಿಸಿ ಬೇಡುವೆನು ಕೊಡು ಎಂದು ಮದ್ದಿ ಲಗ್ನವಾಗಿ ನಾನಾದೆ ಅಕ್ಷಯವರ ಮದುಮಗಳು ಪ್ರತಿಯೊಂದೂ ಒಗಟ ಹೇಳಿನೇ ಕುಂಕುಮ ಹಚ್ಚೋದು, ಹಾರ ಹಾಕೋದು, ಪ್ರತಿಯೊಂದಕ್ಕೂ ಹೇಳಬೇಕು ಅಂತ ಅರ್ಥ. ಮೂರು ನದಿಗಳು ಕೂಡುವುದಕ್ಕೆ ಅನ್ನುತ್ತಾರೆ ಸಂಗಮ, ಅಕ್ಷಯರಾಯರಿಗೆ ಅಚ್ಚುವೆನು ಕುಂಕುಮ. ಹೆಣ್ಣು ಮಕ್ಕಳು ಹಾಕಿಕೊಳ್ಳುವರು ಸರ, ಅಕ್ಷಯರಾಯರಿಗೆ ಹಾಕುವುದು ಸರ. ಮಹಾಭಾರತದಲ್ಲಿ ಕರ್ಣನು ಆದ ಮಹಾದಾನಿ, ಅಕ್ಷಯರಾಯರಿಗೆ ಹಾಕುವೆನು ಅಕ್ಷರದಾನಿ ಗುಲಾಬ್. ಹೆಣ್ಮಕ್ಳೇ ಚೀಫ್, ಅಕ್ಷಯರಾಯರಿಗೆ ಕೊಡೋನು ಕಚ್ಚಿ. ವಿಡಿಯೋ ಶೂಟ್ ಮಾಡಿದರು ಡ್ರೋನಿನಲ್ಲಿ. ಗಡಿಯಲ್ಲಿ ಸೈನಿಕರು ಮಾಡುವರು ಎಲ್ಲರ ಸುರಕ್ಷಾ. ಈಗ ನಾ ಹೇಳುವೆ ನಮ್ಮ ಹೆಂಡತಿ ಹೆಸರು ಶ್ರೀರಕ್ಷಾ. ಸೊ ಇಬ್ಬರು ಭಾಳ ಚಲೋ ಆಗಿ ಒಗಟ ಹೇಳಿದರು. ಶ್ರೀರಕ್ಷಾ ಆಲ್ರೆಡಿ ಪ್ರಿಪೇರ್ ಆಗಿದ್ಲು, ಆದರೆ ನನ್ನ ತಮ್ಮಂಗೆ ಅವಾಗೆ ಪ್ರಿಪೇರ್ ಮಾಡಿ ಕೆಲವೊಂದು ಹೇಳಿಸಿದ್ವಿ. ಚೆನ್ನಾಗಾಯಿತು ಫಂಕ್ಷನು. ಅದಾದಮೇಲೆ ನೀರಿನ ಆಟ, ಉಂಗುರದ ಆಟ ಆಡಿಸಿದ್ವಿ. ಕೊಡದೊಳಗೆ ಒಂದು 10 ಉಂಗುರ ಹಾಕಿದ್ರು. ನಮ್ಮ ಅಣ್ಣ ಏನು ಹೇಳಿದ್ದ, ಅವಳ ಕೈ ಹಿಡ್ಕೊಂಬಿಡು ಅಂಥೇಳಿ. ಸೊ ಹಾಗಾಗಿ ಇಬ್ರಿಗೂ ಸಿಗಲಿಲ್ಲ ಅಂದ್ಕೊಂಡ್ವಿ. ಬಟ್ ಫಸ್ಟ್ ಅಟೆಂಪ್ಟಲ್ಲೇ ಶ್ರೀರಕ್ಷಾ